ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ನಿನ್ನೆಯಷ್ಟೇ ಹಿರಿಯ ಪೊಲೀಸ್ ಅಧಿಕಾರಿ ಐಪಿಎಸ್ ಅಧಿಕಾರಿ ಡಾಕ್ಟರ್ ಎಂ.ಎ. ಸಲೀಂ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಪೊಲೀಸ್ ಇಲಾಖೆಗೆ ಮಹಾ ಮುಜುಗರ ತಂದ ನೂತನ ಡಿಜಿ ಪದಗ್ರಹಣ. ನೂತನ ಡಿಜಿಐಜಿ ಡಾಕ್ಟರ್ ಎಂ.ಎ. ಸಲೀಂ ಪದಗ್ರಹಣಕ್ಕೆ ಹಿರಿಯ ಐಪಿಎಸ್ ಅಧಿಕಾರಿಗಳು ಗೈರಾಗಿದ್ದಾರೆ. ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಘನತೆಗೆ ಕುತ್ತು ತರುತ್ತ ಈ ಗೈರು. ಡಿಜಿಐಜಿ ಪದಗ್ರಹಣಕ್ಕೆ ಗೈರಾಗಿ ಸಂಪ್ರದಾಯ ಮುರಿದ್ರ ಹಿರಿಯ ಐಪಿಎಸ್ ಅಧಿಕಾರಿಗಳು. ಸಂಪ್ರದಾಯಕ್ಕೆ ತಿಲಾಂಜಲಿ ಇಟ್ಟಿದ್ದು ಭವಿಷ್ಯದ ಕೋಲಾಹಲದ ಮುನ್ಸೂಚನೆ. ಗೃಹ ಇಲಾಖೆಯಲ್ಲಿ ಹಿರಿಯ ಐಪಿಎಸ್ ಅಧಿಕಾರಿಗಳ ಒಳಜಗಳ ಶುರುವಾಗಿದೆಯೇ ಈ ಮುಖಾಂತರ. ಕಾನೂನನ್ನು ಗೌರವಿಸುವವರನ್ನು ಗೌರವಿಸುತ್ತೆ ಪೊಲೀಸ್ ಇಲಾಖೆ, ಸಂಪ್ರದಾಯ ಪಾಲಿಸುವವರನ್ನು ಗೌರವಿಸುತ್ತೆ ಫ್ರೀಡಂ ಟಿವಿ. ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಡಿಜಿಐಜಿ ಪದಗ್ರಹಣದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಸಲಿಗೆ ಹಿರಿಯ ಐಪಿಎಸ್ ಅಧಿಕಾರಿಗಳು ನಿನ್ನೆ ಕರ್ನಾಟಕ ಪೊಲೀಸ್ ಇಲಾಖೆಯ ಸೀನಿಯಾರಿಟಿ ಪಕ್ಕಕ್ಕಿಟ್ಟಿದ್ದಕ್ಕೆ ಸರ್ಕಾರ ಎನ್ನುವಂತಹ ಪ್ರಶ್ನೆ ಒಂದು ಕಡೆ. ಫ್ರೀಡಂ ಟಿವಿಯಲ್ಲಿ ಪೊಲೀಸ್ ಇಲಾಖೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಿನ್ನೆ ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಡಾಕ್ಟರ್ ಎಂ.ಎ. ಸಲೀಂ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ಸಂಜೆ 6 ಗಂಟೆಗೆ ನಡೆದಂತಹ ಸಮಾರಂಭದಲ್ಲಿ ಅಲೋಕ್ ಮೋಹನ್, ನಿರ್ಗಮಿತ ಡಿಜಿಪಿ ಅಲೋಕ್ ಮೋಹನ್ ಅವರು ಹೊಸ ಪೊಲೀಸ್ ಇಲಾಖೆಯ ಮುಖ್ಯಸ್ಥ ಡಾಕ್ಟರ್ ಎಂ.ಎ. ಸಲೀಂ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ಈ ಅಧಿಕಾರ ಹಸ್ತಾಂತರ ಅಥವಾ ಹೊಸ ಪೊಲೀಸ್ ಇಲಾಖೆಯ ಹೊಸ ಮುಖ್ಯಸ್ಥರ ಪದಗ್ರಹಣ ಕಾರ್ಯಕ್ರಮಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿನ್ನೆ ಗೈರಾಗಿದ್ದಾರೆ. ಸೊ ಅದು ಈಗ ಸಾಕಷ್ಟು ಚರ್ಚೆಯನ್ನು ಉಂಟು ಮಾಡಿದೆ. ಐಪಿಎಸ್ ವಲಯದಲ್ಲಿ, ವಿಶೇಷವಾಗಿ ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇದು ಸಾಕಷ್ಟು ಚರ್ಚೆಯನ್ನು ಉಂಟು ಮಾಡಿದೆ. ಸಂಪ್ರದಾಯ ಇಲಾಖೆಯ ಬಾಸ್, ಸುಪ್ರೀಂ ಬಾಸ್, ಅತ್ಯುನ್ನತ ಮುಖ್ಯಸ್ಥ ಅವರ ಅಧಿಕಾರವನ್ನು ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಪ್ರಮುಖ ಐಪಿಎಸ್ ಅಧಿಕಾರಿಗಳು ನಿನ್ನೆ ಹಾಜರಿರಬೇಕಿತ್ತು. ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಿತ್ತು. ಆದರೆ ಈ ಐಪಿಎಸ್ ಅಧಿಕಾರಿಗಳು ನಿನ್ನೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಿಲ್ಲ, ಕಾರ್ಯಕ್ರಮದಿಂದ ದೂರ ಉಳಿದರು. ಈ ಮುಖಾಂತರ ಸಂಪ್ರದಾಯ ಏನಿತ್ತು ಪೊಲೀಸ್ ಇಲಾಖೆಯಲ್ಲಿ, ಆ ಸಂಪ್ರದಾಯವನ್ನು ಈ ಹಿರಿಯ ಪೊಲೀಸ್ ಕರ್ನಾಟಕದ ಹಿರಿಯ ಪೊಲೀಸ್ ಅಧಿಕಾರಿಗಳು, ವಿಶೇಷವಾಗಿ ಐಪಿಎಸ್ ಅಧಿಕಾರಿಗಳು ಅವರು ಮುರಿದಿದ್ದಾರೆ. ಪೊಲೀಸ್ ಇಲಾಖೆಗೆ ಇದು ಅತ್ಯಂತ ಮುಜುಗರ ತಂದಿಟ್ಟಂತಹ ಪ್ರಕರಣ. ಇದು ಪೊಲೀಸ್ ಇಲಾಖೆಗೆ ಮಹಾ ಮುಜುಗರ ತಂದ ನೂತನ ಡಿಜಿಐಜಿ ಪದಗ್ರಹಣ ಕಾರ್ಯಕ್ರಮ. ಡಿಜಿಐಜಿ ಪದಗ್ರಹಣಕ್ಕೆ ಎಲ್ಲ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳುವಂಥದ್ದು ವಾಡಿಕೆ. ಆದರೆ ಇದು ತಲತಲಾಂತರದಿಂದ ನಡೆದು ಬಂದಿರುವಂತಹ ಸಂಪ್ರದಾಯ. ಆದರೆ ಹೊಸ ಡಿಜಿಪಿಯ ಪದಗ್ರಹಣ ಕಾರ್ಯಕ್ರಮಕ್ಕೆ ಈ ಐಪಿಎಸ್ ಅಧಿಕಾರಿಗಳು ಬಂದಿಲ್ಲ. ಅಗ್ನಿಶಾಮಕ ದಳದ ಡಿಜಿಐಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಇವರು ಗೈರಾಗಿದ್ದರು. ಆಂತರಿಕ ಭದ್ರತಾ ವಿಭಾಗದ ಡಿಜಿಪಿ ಪ್ರಣವ್ ಮೊಹಂತಿ ಇವರು ಕೂಡ ಗೈರಾಗಿದ್ದರು. ಕಾರಾಗೃಹ ಇಲಾಖೆಯ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಇವರು ಕೂಡ ಗೈರಾಗಿದ್ದರು. ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ ರವಿ ಕೂಡ ಕಾರ್ಯಕ್ರಮಕ್ಕೆ ಗೈರಾಗಿದ್ದರು. ಡಿಸಿಆರ್ಇ ಎಡಿಜಿಪಿ ಅರುಣ್ ಚಕ್ರವರ್ತಿ ಕೂಡ ನಿನ್ನೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರ ಪದಗ್ರಹಣ ಕಾರ್ಯಕ್ರಮಕ್ಕೆ ಐಪಿಎಸ್ಗಳು ಗೈರಾಗಿದ್ದರು. ನಾನಾ ಅನುಮಾನಗಳಿಗೆ ಕಾರಣವನ್ನು ಮಾಡಿಕೊಟ್ಟಿದೆ ಪೊಲೀಸ್ ಇಲಾಖೆಗೆ ಮಹಾ ಮುಜುಗರವನ್ನು ತಂದಿಟ್ಟಂತಹ ನೂತನ ಡಿಜಿಐಜಿ ಪದಗ್ರಹಣ ಕಾರ್ಯಕ್ರಮ. ಎಲ್ಲ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳುವಂಥದ್ದು ಕಾರ್ಯಕ್ರಮದಲ್ಲಿ, ಅದು ವಾಡಿಕೆ ಮತ್ತು ಸಂಪ್ರದಾಯ. ಆ ಸಂಪ್ರದಾಯವನ್ನು ಈ ಹಿರಿಯ ಐಪಿಎಸ್ ಅಧಿಕಾರಿಗಳು ಮುರಿದಿದ್ದಾರೆ. ಯಾಕೆ ಬಂದಿಲ್ಲ ಇವರು ಎನ್ನುವಂತಹ ಕುತೂಹಲ, ಜೊತೆಗೆ ಮುಸುಕಿನ ಗುದ್ದಾಟ. ಐಪಿಎಸ್ ಅಧಿಕಾರಿಗಳು ಅಥವಾ ಸೇವೆಯಲ್ಲಿರ್ತಕ್ಕಂಥವರು ಸಾರ್ವಜನಿಕವಾಗಿ ಬಂದು ಸಿಟ್ಟನ್ನು ವ್ಯಕ್ತಪಡಿಸಕ್ಕಾಗಲ್ಲ ರಾಜಕಾರಣಿಗಳ ಥರ. ಈಗ ಶಾಸಕರಾದವರು ತಮಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತ ಹೇಳಿದ್ರೆ ಮಾಧ್ಯಮಗಳ ಎದುರುಗಡೆ ಬಂದು ಹೇಳಿಕೆಯನ್ನು ಕೊಡಬಹುದು. ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ನಾನು ಅರ್ಹ ಇದ್ದೆ, ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂಥೇಳಿ ಶಾಸಕರಾದವರು, ಸಂಸದರಾದವರು ಬಂದು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡಬಹುದು. ಅಥವಾ ಖಾತೆಗಳು, ದೊಡ್ಡ ದೊಡ್ಡ ಖಾತೆಗಳ ಬದಲು
ಸಣ್ಣ ಸಣ್ಣ ಖಾತೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಸಚಿವರಾಗಿರುವಂಥವರೇ ಬಂದು ಬೇಕಾದರೆ ಮಾಧ್ಯಮಗಳ ಎದುರುಗಡೆ ಬಂದು ಮಾತನಾಡ್ಬೋದು. ಆದರೆ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ, ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂತಹ ನೌಕರರಿಗೆ ಆ ರೀತಿ ಸಾರ್ವಜನಿಕವಾಗಿ ಬಂದು ತಮ್ಮ ಸಿಟ್ಟನ್ನು ಹೊರಹಾಕಲಿಕ್ಕೆ ಅವಕಾಶಗಳಿಲ್ಲ. ಕಾರಣ ನಿಯಮಗಳಲ್ಲಿ ಅದಕ್ಕೆ ಅವಕಾಶಗಳಿಲ್ಲ. ಒಂದು ವೇಳೆ ಸಾರ್ವಜನಿಕವಾಗಿ ಬಂದು ಸಿಟ್ಟನ್ನು ಹೊರಹಾಕಿದರೆ ಅದು ಶಿಷ್ಟಾಚಾರದ ಉಲ್ಲಂಘನೆ ಅಥವಾ ಸೇವಾ ನಿಯಮಗಳ ಉಲ್ಲಂಘನೆ ಅಂತೇಳಿ ಪರಿಗಣಿಸಿ ಕ್ರಮ ಕೈಗೊಳ್ಳೋಕ್ಕೂ ಅವಕಾಶಗಳಿದೆ. ಹೀಗಾಗಿ ಶಿಸ್ತು, ಆಡಳಿತಾತ್ಮಕ ಶಿಸ್ತು ಅದು. ಸೊ ಹೀಗಾಗಿ ಆ ಸಿಟ್ಟನ್ನು ಹೊರಹಾಕಲಿಕ್ಕೆ ಇದ್ದಂಥ ಅವಕಾಶ ಏನು ಅಂತ ಹೇಳಿದ್ರೆ ಅದು ನಿನ್ನೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾಗುವ ಮುಖಾಂತರ ತಮ್ಮ ಅಸಮಾಧಾನ, ತಮ್ಮ ಸಿಟ್ಟನ್ನು ಹಿರಿಯ IPS ಅಧಿಕಾರಿಗಳೇ ಹೊರಹಾಕಿದ್ದಾರೆ. ಪೊಲೀಸ್ ಮುಖ್ಯಸ್ಥರು, ಕರ್ನಾಟಕದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ನಿನ್ನೆಯಿಂದ ಡಾಕ್ಟರ್ MA ಸಲೀಂ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.